ಕೊಡ್ತಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಲ್ಲಿ ಹೌದು. ಸೋಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕಿನ ಪರಮ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಯಾವ್ದ್ರಿಪ್ಪ? ಧರ್ಮ ಕ್ಷೇತ್ರವಾಗಿರ್ತಕ್ಕಂಥ ಹಾ, ಸುಕ್ಷೇತ್ರವಾಗಿರ್ತಕ್ಕಂಥ ಯಾವ್ದ್ರಿಪ್ಪ ಅದು? ಆಂಧ್ರ ಪ್ರದೇಶ, ಅಸ್ಸಾಂ, ಬಿಹಾರ, ಗುಜರಾತ್, ಹರಿಯಾಣ, ಹಿಮಾಚಲ, ಜಮ್ಮು ಕಾಶ್ಮೀರ, ಕರ್ನಾಟಕ, ಕೇರಳ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ತಮಿಳುನಾಡು, ತ್ರಿಪುರ, ಗೋವಾ, ಮಿಜೋರಾಂ, ಅರುಣಾಚಲ ಪ್ರದೇಶ. ಗುಳ್ಯಾ ಎಷ್ಟದು? 28. 31 ರಾಜ್ಯದೊಳಗೆ ಹಾ, ಗೂಳಿ ಶಿರವಾಳದ ಹೆಸರ ಉಸಿರಿರುವವರೆಗೆ ಜಗತ್ತಿನ್ಯಾಗ ಜೇಬೇರಿ ಹೊಡೆದಿರ್ತಕ್ಕಂಥ ಸುಕ್ಷೇತ್ರ ಅಂದ್ರೆ ಅಕ್ಕಲಕೋಟ ತಾಲೂಕಿನ್ಯಾಗ ಗೂಳಿ ಶಿರವಾಳ ಬಂಧುಗಳೇ. ಅಟ್ಟ ಪ್ರಚಲಿತವಾಗಿ ಊರ ಹೆಸರದ ಬೆಕ್ಕ ಹೊಡಿದಾಗಂಗಿಲ್ಲ. ಬೆಕ್ಕ ಹಾ ಹಾ ಹೌದು. ಏನ್ ಹೊಡಿತು ಆಗಂಗಿಲ್ರಿಪ್ಪ. ಬರೀ ಅಡಕ್ಕ ಮಾಡ್ತಂದ್ರ ನಿಂದ ಪರಕತೈತಿ ಹಿಂದೆ. ಗುಳೆ ಅಂತ ತೊಗೊಂಡ್ರೆ ರೈಟ್ ಈ ಕಡೆ ಏನಾಗಿತ್ತ? ಏನಾಗಿತ್ತು? 4 ಮಂದಿ ಅಕ್ಕಲಕೋಟಕ್ಕ ಮೊಸರು ಮಾರಕ್ ಹೊಂಟಾರ ಹೆಣ್ಣು ಮಕ್ಕಳ. ಹಾ ಹಾ ಮುಂಜಾನೆ ಅದ್ರಾಗ ಗೂಳ್ಯಾನ್ ಅಂತ ಒಬ್ಬ ಗಂಡಸ ಮನುಷ್ಯ ಹೊಂಟ. 4 ಮಂದಿ ಹೆಣ್ಣು ಮಕ್ಕಳು ಒಬ್ಬ ಗಂಡ ಮಗ 5 ಮಂದಿ ಕೂಡಿ ಮೊಸರು ಮಾರಕ್ ಅಕ್ಕಲಕೋಟಕ್ಕೆ ಹೊಂಟಾರ. ಇವನು ತಲೆ ಮ್ಯಾಗ ಇಟ್ಕೊಂಡಿದ್ದಾರ ಗಡಿಗೆ. ಹಾ ಹಾ ಮತ್ತೆ ಮಗನ ಬಗಲಾಗಿರ್ತಾರ ಅಂದ್ರೆ ಹೆಗಲ ಮ್ಯಾಗದು ಹೊರತಾರತ್ ಮಾಡಿನ್ಯ. ಹೆಗಲ ಹೊರಗಿನ ಕೊಡ ಅಣಬನ ಮೊಸರಿನ ಗಡಿಗೆ ತಲೆನಾಗ ಇಟ್ಕೊಂಡು ಹೆಣ್ಮಕ್ಳು ಮಾತಾಡ್ಕೋತ ಹೊಂಟಾರು. ಹಾವಿನಾಗಿನ ಹಸಿರು ಹಾವ ಕಾಲಾಗ ಬಂದೈತಿ. ಯಾರಿಗಿ? ಆ 4 ಮಂದಿ ಹೆಣ್ಮಕ್ಳು ಒಬ್ಬ ಗಂಡ ಮಗ ಹೊಂಟಿದ್ರಲ್ಲ ಅವ್ರ ಕಾಲಾಗ ಬಂತ ಹಸಿರು ಹಾವ. ಗಾಬರಿ ಆದ್ರು. ಯಾವ ಹಾವು ಬತ್ತಂದ್ರತ್. ಯಾವ ಈ ಗಂಡ ಮಗ? ಹೆಣ್ಮಕ್ಳ ಹೆಣ್ಮಕ್ಳ. ಅವಾಗ ಗಂಡಸರು ಕರಿ ಅಂದತ್ತಿವ. ಆ ಗಂಡ ಮಗ ಇದ್ರಲ್ಲ ಅವ ಗಂಡಸರು ಕರಿ ಅಂದತ್ತ. ಮತ್ತ ನೀ ಯಾರು ಅಂದ್ರತ್ ಅವ್ರ 4 ಮಂದಿ ಹೆಣ್ಣು ಮಕ್ಕಳು. ಅವಾಗ ಮೊಸರಿನ ಗಡಿಗೆ ತೆಳಗಿಟ್ಟು ಅದಾವನ ಅಂದತ್ತ. ತರಿ ಬಡಿಗೆ ಅಂದತ್ತ. ಬಡಿಗೆ ತರೋಡಿಗೆ ಹಾವು ಕಬ್ಬಿನಾಗ ಹೊತ್ತತ್. ಇಂಥ ಗಂಡಸರು ನೀವು. ಹೌದ್ ಹೌದು. ಗೋಳೆ ಶಿರವಾಳ ಮುತ್ತೆ ಹೆಂಗ ಹುಲಿ ಮನೆಗೆದ ಹುಲಿನ ಯವಶ್ಯ ಹೊಡೆದ ಜಗತ್ನ್ಯಾಗ ಯಾವರ ಗಂಡಸಿದ್ರ ಅವ ಗೂಳಿ ಶಿರವಾಳ ಮುತ್ತೆ ಬಂಧುಗಳೇ. ಹೌದ್ ಹೌದ್ ಹೌದು. ಯಾರಿಗನ್ಬೇಕು ಮುತ್ತಪ್ಪನ್ನ? ಮಾಲು ಹುಲಿ ಮನೆಗದಲ್ಲಿ ಹೊಡೆದ್ರೆ ಸೂರ್ತಾನ ಅನ್ನೋದಿಲ್ಲ ಅಂದ್ರ ಅವರು. ಹುಲಿ ಮನೆಗದಲ್ಲಿ ಹೊಡೆದ್ರೆ ಸೂರ್ತನಂಗಿಲ್ಲ, ಜಗತ್ತಿನಾಗ ಹೆಸರು ಬರಂಗಿಲ್ಲ. ಹೌದ? ಹುಲಿಯಪ್ಪ ಹೇಳು, ನಿನ್ನ ಹೊಡಿಲಾಕ ಬಂದಿನ ತೆಳ ಕ್ರೂರ ಮೃಗಕ್ಕೆ ಹುರಿದುಂಬಿಸಿ ಎಬಸೆ ಗುರಿ ಹಿಟ್ಟ ಗುಂಡ್ ಹಾಕಿದ ಇದೇ ಗೂಳಿ ಶಿರವಾಳ ಮುತ್ಯ. ಹೊಕ್ಯಾನ ಹುಲಿದ್ರಿ ಗುಳನಿ ನೋಡ್ರಿ, ಜಗತ್ತಿನ್ಯಾಗ ಒಂದು ಊರ್ ಹೆಸರು ಹೋಗಿ ಗೂಳಿ ಶಿರವಾಳ ಅಂತ ಜಗತ್ತಿನಾಗ ಹೆಸರು ಬಂದತ್ತಿ ಹಾಕ್ರಿ. ಹೌದ್ ಹೌದ್ ಹೌದ್ರಿಪ್ಪ. ಒಬ್ಬರಿಂದ ಊರು ಪಾವನತ್ತ, ಒಬ್ಬರಿಂದ ಓಣಿ ಪಾವನತ್. ಹೌದ್. ಈ ಗೂಳಿ ಶಿರವಾಳ ಮುತ್ಯಾನದಿಂದ ಇಡೀ ಜಗತ್ತಿನಾಗ ಯಾವ್ದ ಪಾವನ ಆಯ್ತಂದ್ರೆ ಗೂಳಿ ಶಿರವಾಳ ಕ್ಷೇತ್ರ ಪಾವನ ಆಯ್ತು. ಹೌದು. ಇಂಥ ಗುರು ಯಾಕಂದ್ರೆ ಗೂಳಿ ಶಿರವಾಳಕ್ಕ ಒಬ್ಬ ಅರಟಾಳ ಕಲಮೇಶ ಮಾಸ್ತರ್ 4-5 ಬಾರಿ ಬಂದು ಈ ಮುತ್ಯಾನ ಒಂದು ಪುಣ್ಯ ಕ್ಷೇತ್ರದೊಳಗೆ ಸೇವಾ ಮಾಡು 4 ಸಲ 5 ಸಲ 6 ಸಲ ಸೌಭಾಗ್ಯ ಬಂದೈತಿಪ್ಪ ಅಂತಂದ್ರೆ ಅದು ಗುರುವಿನ ಕೃಪಾ ಆಶೀರ್ವಾದ ಬಂಧುಗಳೇ. ಸೋಮನಿಂಗಣ್ಣ ನಾಗಾನಸೂರೆ ಸಖಿನ್ನ ಇದೇ ಯಾವ ನಮ್ಮ ಗೂಳಿ ಶಿರವಾಳದ ಹುಲಿ ಹೊಡೆದಿರ್ತಕ್ಕಂಥ ಗೂಳಿ ಶಿರವಾಳ ಮುತ್ಯಾನ ಪುಣ್ಯ ಕ್ಷೇತ್ರ ಹಿರಿಯರು ಕೂಡ ತಮ್ಮ ಅಮೃತ ಹಸ್ತದಿಂದ 51 ಅಂದ್ರ 501 ಅನ್ರಿ 51 ಅಂದ್ರೆ 101 ರೂಪಾಯಿ ಕೊಟ್ಟಾರೆ. 101 ಯಾಕೆ ಕೊಟ್ಟಾರ ಮಾಡು? ಯಾಕೆ ಕೊಟ್ಟಾರಿಪ್ಪ? ಅಂಶದ ಮುತ್ತಾಗ 4 ಮಂದಿ ಮಕ್ಕಳು. 4 ಮಂದಿ ಹೊಟ್ಟಿಲಿ 21 ಮಂದಿ. 21 ಮಂದಿ ಹೊಟ್ಟಿಲೆ 101 ಮಂದಿ. ಹೌದ್ ಹೌದು. ಒಂದೊಂದು ಧರ್ಮರಿಗೆ ಹೋಗಿ ಮುಟ್ಟ ತಿಳ್ಕೊಂಡು 101 ರೂಪಾಯಿ ಕೊಟ್ಟರೆ ಹೌದು. ಅವ್ರಿಗೆ ಅವತಾರ ಉದುರು ಸಿದ್ಧ, ದೇವೇಂದ್ರ ಬಿಳಿಯಾನ ಸಿದ್ಧ, ಆಚಾರ್ಯಗಳು ಸ್ವಾಮನ ಮುತ್ಯ, ಕಡಿ ಹುಟ್ಟ ಕಣ್ಣ ಮುತ್ಯ, ತಾಯಿ ರೇಬಕಾದೇವಿ ಅಟ್ಟ ಹೆಸರು ಕೊಟ್ಟು ಕಾಪಾಡಬೇಕಂತ ಹೇಳಿ ಬಿಡ್ಕೊಂಡ 101 ರೂಪಾಯಿಗಳನ್ನ ಆ ಬಾರ ಮನಸ್ತಕ್ಕದ್ದು. ಬಂಧುಗಳೇ, ಸರಿಜೋಡಿಯ ಸರಜೋಡಿ ಕಲಾವಂತರಂತವರು ಗೂಳಿ ಶಿರವಾಳದ
ಜೊತ್ತೆಪ್ಪ ಮರಾಯಿ ಮಾಡು ಏನೇನು ಮಾತಾಡಿನ್ಕ ಸಣ್ಣೊಳಗ ಮಾತಾಡ್ಯಾರಪ್ಪ ಮಾತಾಡ್ಯಾರ. ಕಲ್ಮೆ ಸರ್ ನೀವರೇ ತೋರಿ ಅಕ್ಕ ಲಕ್ಷ್ಮಣ್ ಸಿದ್ದಪ್ಪ ಕಾಕ ಮಿರ್ಜ್ಗಿ ಸಖಿನ್ನಗೂಳಿ ಶಿರವಾಳ ಗ್ರಾಮದ ಸರ್ಪಂಚರು ಹಿರಿಯರು ಕೂಡ ತಮ್ಮ ಅಮೃತ ಹಸ್ತದಿಂದ ಕಲ್ಮೇಶಿ ಮಾಸ್ತರ ಕಲಾ ಸಂಘದ ಸೈನ್ ಕಂಡು 101 ರೂಪಾಯಿ ಕೊಟ್ರೆ ಅವರಿಗೆ ಆಡು ಮಕ್ಕಳ ಕೊಡ್ಲಿ, ತೂಗು ತೊಟ್ಲ ಕೊಡಿ, ಬಟ್ಟಿದ ಮನೆ ಬೆಟ್ಟಾಗಿ ಬೆಳಿಬೇಕ. ಇನ್ನು ಮುಂದೂ ಕೂಡ ಸಂಪತ್ತರಾಗುವಂಥ ಶಕ್ತಿ ಆ ಗೂಳಿ ಶಿರವಾಳ ಮುತ್ತೆ ಕೊಟ್ಟ ಕರುಣಿಸ್ಬೇಕಂತ ಹೇಳಿ ಆ ಗೂಳಿ ಮುತ್ತನ ಪಾದಲ್ಲಿ ಬಿಡ್ಕೊಂಡು 101 ರೂಪಾಯಿಗಳನ್ನ ಆಭಾರ ಮಾಡಿಸ್ತಕ್ಕದ್ದು. ಪರಮೇಶ್ವರನ್ನ ಗೌಡ್ನವ್ರ ಸಖಿನ್ನಗೂಳಿ ಶಿರವಾಳ ಗ್ರಾಮದ ಹಿರಿಯರು ಕೂಡ ತಮ್ಮ ಅಮೃತ ಹಸ್ತದಿಂದ 500,000 ಹಾಡ ಬಾಯ್ಪಟ್ಟು ಹಿಡಿತೀರಿ, 10 ರೂಪಾಯಿ ಬಾಯ್ಪಟ್ಟು ಹಿಡಿಯಾಗಿಲ್ಲ ನೀವು. ಹಿಡಿದೇವು. ಅದಕ್ಕೆ ಅಂತ ಹಿರಿಯರು ಕೂಡ 50 ರೂಪಾಯಿ ಕೊಟ್ರೆ ಅವರಿಗೆ ಗೌಡ್ನವರು ದೇವರ ಮಾಳಿಂಗರ ನಗರ ಸಿದ್ಧ ಐಶ್ವರ್ಯ ಕೊಟ್ಟು ಕಾಪಾಡಬೇಕಂತ ಹೇಳಿ ಆ ಭಗವಂತನ ಪಾದದಲ್ಲಿ ಬೇಡಿಕಿರೋದು. ಮಾಳಪ್ಪ ಕಾಕ ಬನ್ನೆ ರತ್ನಾಪುರ ಸಖಿನ್ನಗೂಳಿ ಶಿರವಾಳದ ಹಿರಿಯರು ಹಾಲಮತದ ಬಂಧುಗಳು ಕೂಡ ಬಂಧುಗಳಾದವರು ಬಂದುಂಡ ಹೋಗುವರು, ಬಂಧನ ಕಳೆಯಲಾರವರು, ಗುರುವಿಂದ ಬಂಧುಗಳ ಉಂಟೆ ಸರ್ವಜ್ಞ. ಇಂಥ ಸತ್ತಸಿದ್ಧರ ಚರಿತ್ರೆಯನ್ನು ಕಂಡ ಹಿರಿಯರು ಕೂಡ 100 ರೂಪಾಯಿ ಕೊಟ್ಟರೆ ಆ ಮಹಾತ್ಮರಿಗೆ ಮಾಳಿಂಗರ ಬೀರೀಶ್ವರ ಐಶ್ವರ್ಯ ಕೊಟ್ಟು ಕಾಪಾಡಬೇಕಂತ ಹೇಳಿ ಆ ಭಗವಂತನ ಪಾದದಲ್ಲಿ ಬೇಡಿಕಿರೋದು. ಮಂದಿ ದೇವರಿಗೆ ಕಾಯಿ ಕೊಟ್ಟೈತಿ, ಬಾನ ಕೊಟ್ಟೈತಿ, ಎಷ್ಟೋ ಮಂದಿ ದೇವರಿಗೆ ಮರಿ ಕೊಟ್ಟಾರ ಹೆಣ್ಮಕ್ಳೆ. ಯವ್ವ ನೀವೇನು ಕೊಟ್ಟರಿ? ಬರೇ ದೊಡ್ಡ ದೊಡ್ಡ ಸೀರೆ ಉಟ್ಕೊಂಡು ಹೊಂಟ್ರಿ. ಮತ್ತೆ ತಾವ ಬರಾಗ ತಂದಿರ್ಬೇಕು 100 ರೂಪಾಯಿ ಸೀರೆ, ಅದು ಚಲೋ ಬ್ಯಾಂಗ್ಡ್ಯಾಗ ಹಾಕುದು. ಮತ್ತೆ ಸೀರೆ ಹೌದು, ಅದು ಚಲೋ ಬ್ಯಾಂಗ್ಡ್ಯಾಗ ಹಾಕಿ ಇಲ್ಲಿ ಗೂಳಿ ಶಿರವಾಳ ಪಾವನ್ಯಾರ್ಗ ಮಾಡುದ. ಅವ್ರು ನೆಪ್ಪಿಡ್ತಾರೆ. ನಮ್ಮ ಅಕ್ಕ ಭಾಳ ಬೆರಿಕೆದಾಳ, 100 ರೂಪಾಯಿ ಸೀರೆ ತಂದ್ರು. ಯಾಕಂದ್ರೆ ಹೊಸ ಬ್ಯಾಂಗಡಿ ಕಾಗಿದಾಗಿ ನನಗೆ ಕೊಟ್ಟಳಂದ್ರ ಆ ಬ್ಯಾಂಗಡಿ ತೆಗೆದು ಮತ್ತೊಂದು ಬ್ಯಾಂಗಡ್ಯಾಗ ಹಸಿರು ಬ್ಯಾಂಗಡಿ ಹಾಕಿ ನಿಮ್ಮ ಮಗಳು ಮದುವೆಗೆ ಮತ್ತೆ ಅವನೇ ಅದೇ ಸೀರೆ ಕೊಡ್ತಾನೆ ನಿಮಗೆ. ಒಟ್ಟು ಬ್ಯಾಂಗಡಿ ಅಟ್ಟ ಬದಲಾಸೋದು ಮ್ಯಾಗಿಂದ. ಯವ್ವ ಮತ್ತೆ ನೀವು ನೆಪ್ಪಿಡ್ತೀರಿ ನಮ್ಮ ಅಣ್ಣನ ಮಗನ ಮದುವೆಗೆ ಅದೇ ಸೀರೆ. ಬರೇ ಸೀರೆ ಬ್ಯಾಂಗಡ್ಯಾಗ ಹರಿದು ಹೋಗ್ಬೇಕು. ಯಾಕ್ರಿ ಅದಕ್ಕೆ ಹಂಗೆ ಮಾಡಬೇಡ್ರಿ ಅವ್ವ. ನಿಮ್ಮ ಕೈಲಿ ಆದಟ್ಟ ಬಂಗಾರ ಸೊಯ್ಯತ್ತಿಗೇನು ಭಾಳ ಇಲ್ಲ, ಒಂದು ತೊಲೆ ಹಾಕುತ್ತ ಬರೀ ಪಾವನ್ಯಾರಿಗೆ. 1.5 ಲಕ್ಷ 2 ಲಕ್ಷ ರೂಪಾಯಿ ಅದೇನು ಭಾಳ ನಿಮಗೆ ಕಂಡಾಡಿ ಸೋಯಾಗ್ಯದ. ಈಗರು ರಗಡ್ ನಿಮ್ಮ ಕಡೆ ಕಬ್ಬು ಬೆಳೆಯದಾವು, ನೀರು ಫುಲ್ ಅದಾವು. ಬರೋ ಮುಂದೆ 1 ತೊಲೆ ತರೋದು, ಹೋಗಾಗಿ 2 ತೊಲೆ ಒಯ್ಯೋದು. ಯವ್ವ ಈ ನಿಮಗೆ ಹಂಗೆ ಮಾಡ್ರಿ ಹೇಳಿ ಅರಟ ಕಲ್ಮೇಶನ್ ವಿನಂತಿ ಮಾಡ್ತಾರೆ. ಸಿದ್ದಪ್ಪ ನಿಂಗಪ್ಪ ಸಭಿಕರಲ್ಲಿ ಕೊಡ್ತಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಲ್ಲಿ, ಹೌದು, ಈ ಕರಿಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವಕ್ಕೆ ಬಂದಿರತಕ್ಕಂಥ ಪರಸ್ಥಳದ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕಂದಿರೆ, ಡೊಳ್ಳಿನ ಪದಗಳನ್ನ ಬಹಳ ಪ್ರೀತಿಯಿಂದ ಆಲಿಸ್ತಿರ್ತಕ್ಕಂಥ ಅಣ್ಣ ತಮ್ಮಂದಿರೆ, ಗೂಳಿ ಶಿರವಾಳದ ಹಾಲಮತದ ಬಂಧುಗಳೇ, ಹೌದು, ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳೇ, ಹುಣ್ಣೂರು ಸೋನು ಸಂಘದಿಂದ ಬಂದಿರತಕ್ಕಂಥ ಅರ್ಥಿ ನಮ್ಮ ಪ್ರೀತಿಯ ಮಗಳಾಗಿರ್ತಕ್ಕಂಥ ಅವರು ಕೂಡ ಇಲ್ಲಿ ಬಂದ, ಅದು ಕೂಡ ಧನ್ಯವಾದ ಅರ್ಪಿಸಿ ಶಿವಣ್ಣ ಒಂದು ಮಾತ ಏನ್ ಹೇಳಿದ್ರಿಪ್ಪ ಮಾತ? ಮಡಿಕೆ ಮಾಡವ್ರಿಗೆ ಮಣ್ಣೆ ಮೊದಲು, ತೊಡಗಿ ಮಾಡವ್ರಿಗೆ ಚಿನ್ನ ಮೊದಲು, ಶಿವ ಪತವ ನರಿವಡೆ ಗುರು ಪತವ ಮೊದಲು, ಕೂಡಲ ಸಂಗಮ ದೇವ ನರಿಯರೇ ಶರಣರ ಸಂಘವೇ ಮೊದಲು. ಹೌದು ಹೌದು, ಮಡಿಕೆ ಮಾಡಬೇಕಾದ್ರೆ ಮಣ್ಣು ಮೊದಲು ಬೇಕು, ತೊಡಗಿ ಮಾಡಬೇಕಾದ್ರೆ ಚಿನ್ನ ಮೊದಲು ಮಾಡಬೇಕು. ಹೌದು, ನಾವು ಒಳ್ಳೆಯವರಾಗಬೇಕು. ಇಲ್ಲ ಅವಸರನಾಗ ಪುಸ್ತಕನ ಅವರು ಹೋಗಬಾರದು. ನಮಸ್ಕಾರ. ಶ್ರೀಶೈಲನ್ನ ಹಿರೇಕುರುವರಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಲ್ಲಿ ಬಹಳ ಮಾತಾಡೋದು ಬೇಡ. ಇಲ್ಲಿ ವಿಷಯ ಏನಿಟ್ಟಾರ ವಿಷಯ ಕಡೆ ಫೋಕಸ್ ಕೊಟ್ಟ ಪೊಕ್ಲಾ ಪಂಡ್ರಾಪುರ ಮಾತನಾಡಾರ್ದೆ 2 ಮಾತು ಹೇಳಿ ನಮ್ಮ ಸರಜೋಡಿ ಕಲಾವಂತರ ಪಾಳೆ ಕೊಡೋನು. ಕೂಡೋದು ಶ್ರೇಷ್ಠ ಶ್ರೇಷ್ಠ ಅಂತ ಹೇಳಿ ವಿಷಯ ಹಿರಿಯರು ಇಟ್ಟ ಕಾಲಕ್ಕೆ ಹಿಡ್ಕೊಂಡ್ರೆ ಅವರು. ನಾವು ಜಗತ್ತಿನೊಳಗ
ಅಗಲೋದು ಶ್ರೇಷ್ಠ ಅಂತ ತಿಳ್ಕೊಂಡು ನಾವೊಂದು ಮಾತು ಹೇಳಿನಿ. ಹಾ ಅದಕ್ಕೆ ಅವ್ರ ತರ ಕಲ್ಮೇಶ್ ಮಾಸ್ತರ ಜಗತ್ತಿನ್ಯಾಗ ಕೂಡೋದ ಜಗತ್ತಿನ್ಯಾಗ ಶ್ರೇಷ್ಠ, ಅಗಲುದು ಶ್ರೇಷ್ಠ ಇಲ್ಲ ಅಂತ ಹೇಳ್ಯಾರ ಅವರು. ಉದಾಹರಣೆ ಕೊಟ್ರು. ಹನಿ ಹನಿ ಕೂಡಿದರೆ ಹಳ್ಳತ್ತ, ತೆನಿ ತೆನಿ ಕೂಡಿದ್ರೆ ರಾಶತ್ತ, ಹಳ್ಳ ಹಳ್ಳ ಕುಡಿದ್ರೆ ಹೊಳೆ ಎತ್ತ, ಹೊಳೆ ಹೊಳೆ ಕುಡಿದ್ರೆ ಸಮುದ್ರ. ಸಮುದ್ರ. ನೋಡ್ರಿ ವಿಷಯ, ಇದು ವಿಷಯ. ಇದು ಪೀಠಿಕೆ ಇದನ್ರಿ ಇವ್ರ ಪೀಠಿಕೆ. ನಿನ್ನ ಹೊಳೆ ಕೂಡಿತ್ತಂದ್ರೆ ಕೊಯ್ನಾ ಡ್ಯಾಮದಿಂದ ಯಾಕೆ ಹೊಡೆದು ಪಾಠ ಆಯ್ತು ಹೇಳ. ಎರಡು TMC ನೀರ್ ಯಾಕೆ ಬಿಡ್ತೀರಿ ಹೊರಗ? ಘಟಪ್ರಭಾಕ್ಕೆ ಯಾಕೆ ಬಿಟ್ರಿ, ಮಲ್ಲಾಪ್ರಭಾಕ್ಕೆ ಯಾಕೆ ಬಿಟ್ರಿ, ಹಿರಣ್ಯಕೇಶಿಗೆ ಯಾಕೆ ಬಿಟ್ರಿ, ಕೃಷ್ಣಾಕ್ಕೆ ಯಾಕೆ ಬಿಟ್ರಿ, ಗೋದಾವರಿಗೆ ಯಾಕೆ ಬಿಟ್ರಿ, ಭೀಮಾಗೆ ಯಾಕೆ ಬಿಟ್ರಿ, ನೇತ್ರಾವತಿಗೆ ಯಾಕೆ ಬಿಟ್ರಿ, ಭದ್ರಾವತಿ ಎಷ್ಟು ಕೂಡ್ತದ ಒಟ್ಟು ಕೂಡಿಸ್ಕೋರ್ಲ. ಹೌದಿಲ್ರಿ? ನಿಂದ ಕೂಡೋದು ಶ್ರೇಷ್ಠ ಇತ್ತಂದ್ರೆ ಕೂಡಿಸ್ಕೊಂಡು ಬಿಟ್ಕೊರ್ಲ. ಮ್ಯಾಗ ಹೆಚ್ಚೋದ್ರ ಬಾಕಲ ಯಾಕೆ ಎತ್ತುತ್ತೀರಿ ಖಾಲಿ? ಹೌದ್ರಿ? ಇಲ್ಲಿ ಗೊತ್ತಾಕದ್ರಿ ಮಾರಾರ ಬಾರ್ಕೋಲ. ಇನ್ನೊಂದು ಹೇಳ್ತೀನಿ, ಕೂಡುದು ಶ್ರೇಷ್ಠ ಅಂದವು ನೀನೆ, ಅಗಲುದು ಶ್ರೇಷ್ಠ ಅಂದವು ನಾನೇ. ಕೂಡುದು ಶ್ರೇಷ್ಠ ಮಾಡಿ ಮಂಗಳಾರತಿ ಮಾಡ್ತಂತ ಹೇಳಿ ನನ್ನ ಮುಂದೆ ವಾದ ಹಾಕ್ತಿಲ್ಲ. ಭಾಳ ಮಂದಿ ಹೋಗ್ಯಾರ ತಮ್ಮ ಹಿಂಗೆ ವಾದ ಹಾಕಿ, ಭಾಳ ಮಂದಿ ವಾದ ಹಾಕಿ ನನ್ನ ಕೈಯಾಗ ಸಿಕ್ಕ ಒದ್ದಾಡಿ ಹೋಗ್ಯಾರ. ಸಣ್ಣ ಮ್ಯಾಳಿದ್ದು ಅಂದ್ರೆ ಹಿಂಗ ಅನ್ನೋದ್ರಲ್ಲ ಮಾರಾಯರ. ಯಾಕತ್ ನನಗಿಂತ ಸಣ್ಣವ್ರು ಇರ್ತಾರಲ್ಲ ಅವ್ರಿಗೆ ನೀ ಮಾತು ಹಾ ಅಲ್ಲಿ ನಡೀತದ, ಅಲ್ಲಿ ನಡೀತದ. ಅವ್ರಿಗೆ ನೀವು ಒದ್ದಾಡ್ಯಾರಿ ಹೋಗ್ಯಾರನ್ನು, ಬಿದ್ದಾಡ್ರಿ ಹೋಗ್ಯಾರನ್ನು. ಯಾಕತ್ತಂದ್ರೆ ನನ್ನ ಜೋಡಿ ನೀ ಹಂಗ ಹಟ್ಟಕ್ಕೆ ಬಿದ್ದೆ ಅಂದ್ರೆ ಜುಟ್ಟು ನಿಗರ್ಯಾವು ಎತ್ತರ. ಹಾ 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 ನಿನ್ನ ಕೇಳ್ತೀನಿ, ನಿಮ್ಮ ಇದೇ ಯಾರ ಅವತಾರ ಅವಧೂರು ಸಿದ್ಧ ಬಿಳಿಯಾನ ಅಂತಂದ್ರೆ ದೇವಿಂದ ಬಿಳಿಯಾನ ಸಿದ್ಧ. ಹೌದ್. ಬಿಳಿಯಾನ ಸಿದ್ಧನ ಮಾಡಿದ ಯಾರು? ಕೊಂತುಬಾಯಿ. ಹೌದ್. ಅವ್ರು ಯಾಕೆ ಕೂಡಂಗಿಲ್ಲ ಹೇಳ? ಹೇಳಿ ಮಂಗಳಾರತಿ ಮಾಡ್ರಿ ಮಾರಾಯ ಅವ್ರ. ಇವತ್ತು ಇಬ್ರು ಕೂಡುವುದ ಶ್ರೇಷ್ಠ ಅಂತ ಹೇಳಿ ಅವ್ರ ಗಂಡ ಎಂತಿನ ಇಬ್ರು ಕೂಡಿಸ್ಬಿಡು. ಜಗತ್ತಿನಾಗ ಹೌದು ಗೂಳೇಶ್ವರ ದೊಡ್ಡ ಸಮಾನಕ್ಕೆ ಎತ್ತ ಹೇಳು. ಅಮೋಘ ಸಿದ್ಧ ಮಠ ಮನ್ಯಾಗ ನಿಮ್ಮದು ಒಂದು ಒಳ್ಳೆ ಮ್ಯಾಳ ತಿಳ್ಕೊತೀವಿ ನಾವು. ಇಲ್ಲ ಅವ್ರು ಅಗಲುದ ಕರೆಕ್ಟ್ ಅಂದ್ರೆ ನಿನ್ನ ಪಾರ್ಟಿ ಬಿದ್ದಂಗ ಆಗಲ್ಯಾರತ್ ಹೇಳಿ ಜಗತ್ತನ್ಯಾಗ ಪಲ್ಲಕ್ಕಿ ಪದವಿ ನೆಲ್ಲಕ್ಕಿ ಬಾನ ಸೂರ್ಯ ಚಂದ್ರ ಇರುವರೆಗೆ ನೆಲಗೊಂದ ಗಂಗೆ ಹರಿವರೆಗೆ ಪಾರಂದ ಪೋರ್ ಇರುವರೆಗೆ ಹಚ್ಚವ 16 ಗೊಂಡಿ ಮುಚ್ಚವ್ 300 ಗೊಂಡಿ ಹೊನ್ನ ರೆಕ್ಕದ ಗೊಂಡಿ ಜರದ ಪಲ್ಲಕ್ಕಿ ಯಾರು ರಾಮಸಿದ್ದ ಮುತ್ತನ ಮಟ್ಟ ಮನ್ಯಾಗ ಅಂದ್ರ ನಾನು ನಾವು ಕೊಂತುಬಾಯಿ. ಹೌದ್. ಹೌದ್ರಿ? ಅಮೋಘ ಸಿದ್ಧ ಎಲ್ಲಿ ನಾನು ಇಲ್ಲಿ ಗಂಡನ ಬಿಟ್ಟುನು ಅಗಲಿ ಹೋಗ್ಯಾಳ, ಅಲ್ಲಿ ತಾಯಿ ತಂದೆನ ಬಿಟ್ಟು ಅಗಲ್ಯಾಳ. ಅಲ್ಲಿ ಅಗಲ್ಯಾಳ ತಲೆ ಜಗತ್ತಿನಾಗ ದೇವರಾಗಿ ಮೆರೆದಾಳ. ನೀ ಕೂಡ್ಯಾಳ ಅಂದ್ರ ಇಬ್ರು ಪಲ್ಲಕ್ಕಿ ಕೂಡಿಸಿ ಭಂಡಾರ ಕುಡ್ದು ನನಗೆ ಹೋಯ್ತು ಕರ್ಕೊಂಡು ಬಾ ದೇವ್ರನ್ನ. ಲಚ್ಚಾಣದ ಸಿದ್ಧಲಿಂಗ ಶಿಷ್ಯ ಯಾರು ಕೂಡ್ತಾರ್ರಿ? ಇನ್ನೊಂದು ಅಂಶಿದ್ದ ಮತ್ತು ಪದ್ಮಾವತಿ. ಹಾ ಹಾ ಅದನ್ನೇ ಹೇಳಿವ್ರಿ. ಈಗ ನೀ ಕುಡ್ಸೋದು ಕರೆಕ್ಟ್ ಇತ್ತಂದ್ರ ಹಾ ಹಾ ಅಮೋಕ್ಷಿದ್ದ ಬಂದ ಆಯಿ ಮಗಲಾಗ ನಿಂತು ಯಾಕೆ ಮದುವೆ ಆಗಲಿಲ್ಲ? ಕರೆಕ್ಟ್ ಅದ್ರಲ್ಲ, ಕೇಳೋದು ಕರೆಕ್ಟ್ ಅದ ನಿಮ್ದು. ಹೌದಿಲ್ರಿ? ಹೌದು. ನೀನು ಕೂಡೋದು ಕರೆಕ್ಟ್ ಇತ್ತಂದ್ರ ಇಬ್ರು ಕೂಡಿ ನಿಂತು ಅಕ್ಕಿ ಕಾಳು ಒಕ್ಕೋಬೇಕಾಗಿತ್ತ. ಹಾ ಹಾ ಬೈಲ್ ಭೂತಾಸಿದನ ಕೈಯಾಗ ಬೆತ್ತ ಕೊಟ್ಟು ಯಾಕೆ ಆಯಿ ಮಗಲಾಗಿಟ್ರಿ? ಸುಮ್ಮನೆ ನಾವು ಶಿಡ್ ತರಿಸ್ತಿಲ್ಲ. ಅದಾರ ಇಲ್ಲಿ ಅದಾರಲ್ರಿ. ಯಾಕ್ರಿ? ಇಲ್ಲ ಮಾತು ಕರೆಕ್ಟ್ ಐತೆ ಮಾತಾಡ್ತೀವಿ ನಾವು ಯಾವಾಗೂ ಕೂಡ. ವಿಷಯ ಮ್ಯಾಗ ಫೋಕಸ್ ಇರ್ಬೇಕ್ರಿ ಮಾರಾಯರ. ಸಿದ್ಧಾರ್ಥಿಗೆ ಒಳಗೆ ಹೌದಿಲ್ರಿ? ಹೌದ್. ಮತ್ತು ಕೂಡೋದು ಕರೆಕ್ಟ್ ಐತೆ ಅಂತ ತಿಳ್ಕೊ. ಅಂಶದ ಮುತ್ತೆ ಅಲ್ಲಿ ಹೋಗ್ಯಾನಂತ ಹೇಳು. ಕರೆಕ್ಟ್ ಒಪ್ಕೊಂಡ್ಬಿಡ್ತು. ಅಮೋಕ್ಷದ ಮುತ್ತೆ ಆಯಿ ಮಗಲಾಗ ಕುತ್ತ ಅಕ್ಕಿ ಕಾಳು ಇಬ್ರು ಕೂಡಿ ಒಕ್ಕೊಂಡು ಹೇಳಿಬಿಡು. ನಿನ್ನ ಕೂಡಿಸೋ ವಿಷಯ ಕರೆಕ್ಟ್. ಇಲ್ಲ ಬೆತ್ತ ಹೋದಾರ ಅವ್ರಿಬ್ರು ಆಗಲ್ಯಾರ. ಇವ್ ಮುತ್ತೆ ಆ ಕಡೆದ ಆಯ್ ಆ ಕಡೆ ಅಂದೆ ಅಂದ್ರ ನಮ್ದು ಕರೆಕ್ಟ್. ಹೌದಿಲ್ರಿ? ಇನ್ನೊಂದು ಕೇಳ್ತೇನೆ, ಸಿದ್ಧ ಮಾಳಿಂಗರಾಯ ಹಾ ದೋಣಿ ಹೆಗ್ಗೇರಿ ಕರ್ಯಾಗ ಗುರುವಿನ ಕೂಡಿದ.
ಕೂಡ್ಯಾನಿಲ್ಲ ಹೌದು. ಏನು ಕೂಡೇ ಇದ್ರು ಏನು ಅಗಲ್ಯಾರು ಕೂಡಿದ್ರ ಹಿಂಗ್ಯಾಂಗ ಜಗತ್ನಾಗ ಎಲ್ಲ ಬೆಳಿತಿತ್ರಿ ಅದು. ಅಗಲ್ಯಾರಿಲ್ರಿ. ಹೌದು ಹೌದು. ಬೀರಪ್ಪ ಶಿರಡೋನದೊಳಗೆ ಹಾ ಮಾಳಪ್ಪ ಹುಲಜಂತ್ಯಾಗ ಹಾ ಎಲ್ಲಿದಾರ ಕೂಡಿ ನೋಡ್ರಿ ಪವಾಡ ಹೆಂಗ ಜಗತ್ತಿಗೆ ಬೆಳೆದದ. ಅಮೋಕ್ಷದ ಮುತ್ತ ಮುಮ್ಮೆಟ್ಟು ಗುಡದಾಗ ಹಾ ಆಯ್ ಪದ್ಮಾವಾಯಿ ಅರಿಕೆರ್ಯಾಗ ನೋಡ್ರಿ ಗಿಳಿ ಅನಿಸಿದ್ದ ಬೆವರಿಗಾಗ ಹಾ ಕೊಂತುಬಾಯಿ ಬೆಳ್ಳಿ ತಂದ್ರ ಬಬಲಾದ್ಯಾಗ ಕೂಡ್ಯಾರನ್ರಿ. ಕೂಡುದು ಶ್ರೇಷ್ಠ ಇತ್ತಂದ್ರ ಮಾರಾಯರ ನಿಮಗಲ್ರಿ ನೀವು ಅದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ. ಕೂಡುದು ಜಗತ್ತಿನ್ಯಾಗ ಶ್ರೇಷ್ಠ ಇಲ್ಲ. ಹಾ ಇದೇ ಬಿಜಾಪುರ ಜಿಲ್ಲಾ ಮಿರ್ಗಿ ತಾಲೂಕ ಇಂಡಿ ತಾಲೂಕಿನೊಳಗೆ ಮಿರ್ಗಿ ಗ್ರಾಮದೊಳಗ ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಮಗ ಹಾಲ್ ಮತ ಹುಟ್ಟಿ ಬಂದ ಗಾಳಿ ಮಂತಂದಾಗ ಮುಗುಳು ಕೊಡ ಎಲ್ಲಾ ಲಿಂಗ ಮುಗುಳು ಕೊಡ ಎಲ್ಲಾ ಲಿಂಗ ಮುಗುಳು ಕೋಡ ಎಲ್ಲಾ ಲಿಂಗ ಕುರಿ ಕಾಯ್ತಿದ್ದ ಕುಸ್ತಿ ಹಿಡಿತಿದ್ದ. ಕುರಿ ಕಾಯ್ತಿದ್ದ ಕುಸ್ತಿ ಹಿಡಿತಿದ್ದ. ಇಂಡಿ ತಾಲೂಕು ಖ್ಯಾಡಿಗೆ ಕುಸ್ತಿ ಆಡಕ್ ಹೋದ ಯಾರು ಎಲ್ಲಾ ಲಿಂಗ ಮುತ್ಯ. ಕಂಡಪಟ್ಟಿ ಜನ ಕುಡಿತತ್ ಸಂತು. ಮಹಾರಾಷ್ಟ್ರದಾಗ ಬೆಳೆದ ಪೈಲ್ವಾನ ಹಾ ಹಾ ಅವ್ರ ಜೋಡಿ ನನ್ನ ಗಡಿ ಕರ್ನಾಟಕದ ಕೋಣ ಬಿನ್ನ ಎತ್ತೇಳಿ ಕೈ ಎತ್ತಿ ಕುಸ್ತಿ ಪಲ್ಯಾಗ ಬಂದ ನಿಂತ. ಕೇಳ್ತಾರ ಖ್ಯಾಡಿಗೆ ಗೌಡ್ರು, ಏ ಮಹಾರಾಷ್ಟ್ರದ ಪೈಲ್ವಾನ ಕೈ ಎತ್ತಿ ಹೇಳಕತ್ತೇನ ಇವನ ಗಡಿ ಯಾರದಿರ ನನ್ನ ಎಲ್ಲಾಲಿಗೆ ಮುತ್ಯಾಗ ಎದ್ದು ಸಡ್ಡು ಹೊಡೆದ. ಪಳ್ಯಾಗ ಎದ್ದು ನಿಂತು ಸಡ್ ಹೊಡೆದತ್ತ. ಸಡ್ಡು ಹೊಡನ ಮಹಾರಾಷ್ಟ್ರ ಪೈಲ್ವಾನ್ ನಗಲಾಕತ್ತದತ್ತ. ಎಲ್ಲ ಲಿಂಗ ನೋಡಿ ಕರಿಯಪ್ಪ ಮುತ್ಯ ಇವ ಹಿಂಗದಾನ ಮಳ್ ಕಡ್ಡಿ ಹಂಗ ಬರೇ ಇವನ ನಾನು ಚಟ್ಗಿ ಹೊಡೋಟ್ಗೆ ಲಾಗ ಹೊರಸ್ತ ಹೇಳಿ ದಿಮಾಕ್ ತೋರಿಸಿದ ಮಹಾರಾಷ್ಟ್ರ ಪೈಲ್ವಾನ್. ಏ ತಮ್ಗೊಡ್ರಿ ಹೋರಿ ಆ ಕಡೆ ಹೋರಿ ನಡ್ರಿ. ಕುಸ್ತಿ ನಡೀತು. ಕುಸ್ತಿ ಒಳಗೆ ಮಹಾರಾಷ್ಟ್ರದ ಪೈಲ್ವಾನನ್ನ ಮಣ್ಣು ಮುಕ್ಕಿಸಿದ ಎಲ್ಲಾ ಲಿಂಗ ಮುತ್ಯ. ಒಗದ ಬಿಟ್ರು. ಒಗದ ಎಲ್ಲಾ ಲಿಂಗ ಮುತ್ತನ ಮೆರವಣಿಗೆ ನಡೀತು ಕ್ಯಾಡಿಗೆ ಊರಾಗ. ಮೆರವಣಿಗೆ ನಡೆದಾಗ 1000 ಗಾಡಿ ಹಾದಿಗೆ ಹತ್ತಿದಟ್ಟು ಜನ. ಹೌದು ಬಾರ್ಸೋದು ಏನು ಊದುವುದು ಏನು ಕೊಂಬ ಏನು 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 ವೈಭವ ಹೇಳಕ್ ಬರಂಗಿಲ್ಲ. ಹಂಗ ಎಲ್ಲಾ ಲಿಂಗ ಮುತ್ತನ ಮೆರಗು ನಡೀತು. ಕರೆ ಎಲ್ಲಾ ಲಿಂಗನ ಮಡದಿ ಮನ್ಯಾಗ ಪ್ರಾಣ ಬಿಟ್ಟಾಳ. ಏನ್ ನಿಮ್ ಹೆಸರು ಹೇಳ್ರಿ, ನಿಮ್ ಹೆಸರು ಹೇಳ್ರಿ. ಬೀರಪ್ಪ ಕಕ್ಕ ಶಿವಪ್ಪ ಮುತ್ಯ ಪೂಜಾರಿ ಅನುಭವಿಗಳದಾರ ಅವರು. ಅನುಭವಿಗಳದಾರ. ಯಾಕಂದ್ರೆ ಬುಟ್ಟಿ ಬಂಗಾರ ಕಿತ್ತಲು ಬಟ್ಟ ಭಂಡಾರ ಲೇಶಂದ ನಮ್ಮ ಅಡಿವಪ್ಪ ಮಾರಾಯ ಅಂತ ಹೇಳಿ ಈ ಸತ್ಸಂಗ ಸೇನ ಕಂಡು ಮಾಳಿಂಗರಾಯನು ಕೂಡ ಭಂಡಾರ ತಂದಾನೆ, ಅಮೋಕ್ಷನು ಕೂಡ ಭಂಡಾರ ತಂದಾನೆ. ಇಬ್ರು ತಂದ ಎಲ್ಲವನು ತಂದಾಳೆ, ಎಲ್ಲರೂ ತಂದಾರ ಅಂತ ಹೇಳ್ಕೊಂಡು ಹೇಳಿ 50 ರೂಪಾಯಿ ಕೊಟ್ಟಿರ್ತಕ್ಕ ನಮ್ಮ ಅನುಭವರಿಗೆ ದೇವ್ರ ಐಶ್ವರ್ಯ ಕೊಟ್ಟು ಕಾಪಾಡಬೇಕಂತ ಹೇಳಿ ದೇವ್ರಲ್ಲಿ ಬೇಡಿಕಿರೋದು. ಎಲ್ಲಿ ಬೇಕಾಲಿ ಐತಳ ಭಂಡಾರ ಅದೇ ಮಾಳು ನಾ ಎಲ್ಲಿ ಹೇಳಕತ್ತೀನಿ ಆ ಕಾಕಾನ ಕೇಳೋಣಂತನ್ರಿ. ಹಾ ಹಾ ಎಲ್ಲಾ ಲಿಂಗ ಮುತ್ತನ ಮೆರವಣಿಗೆ ನಡೆದಿತ್ತು. ಖರೆ ಮನ್ಯಾಗ ಹೊನ್ನಮ್ಮ ಪ್ರಾಣ ಬಿಟ್ಟ. ಇಲ್ಲರೇ ಮೆರವಣಿಗೆ ನಡೆದದ. ಅವಾಗ ಓಡ್ಕೊತ್ ಬಂದು ಹೇಳಿದ್ರು, ಏ ಎಲ್ಲಾ ಲಿಂಗ, ಏ ಎಲ್ಲಾ ಲಿಂಗ ತನ ಯಾಕೋ ಇಟ್ಟ ಗಾಬರಿಸಿ ಬಂದಿ ಅಂದಾಗ ನಿನ್ನ ಮನ್ಯಾಗ ನಿನ್ನ ಧರ್ಮ ಪತ್ನಿ ಹೊನ್ನಮ್ಮ ಪ್ರಾಣ ಬಿಟ್ಟಾಳು. ಇಲ್ಲರೇ ನಿನ್ನ ಮೆರವಣಿಗೆ ನಡೆಸ್ಯಾರ. ನೀರೇ ಖ್ಯಾಡಿಗಾಗ ಕುಸ್ತ್ಯಾಗ ಗೆದ್ದಿ ಮನ್ಯಾಗರೇ ಸಂಸಾರದಾಗ ಬಿದ್ದಿ. ಹೌದು ಹೋಗುದ್ರಾಗ 9 ತಿಂಗಳು 9 ದಿವಸ ಗರ್ಭಿಣಿರ್ತಕ್ಕಂಥ ಹೊನ್ನಮ್ಮ ಕುಣಿಸ್ಯಾರ. ತಾಯಿ ಕಾಶಿಬಾಯಿ ಒತ್ತಾಟಿ ಕೂತಾಳ, ತಂದಿ ಒತ್ತಾಟಿ ಕೂತಾನ. ಹನಿಗೆ ದಂಡಿ ಕಟ್ಟ್ಯಾರ. ಅವಾಗ ನೋಡಿ ಅಳ್ಳ ಕತ್ತಾಳ, ಏ ತಂಗಿ ಹೊನ್ನವ. ಹೊನ್ನವ್ಗ ನೋಡಿ ಅತ್ತೆ ಕಾಶಿಬಾಯಿ ಹೇಳ್ತಾಳ, ನಿನ್ನ ತವ್ರ ಮನೆಗೆ ಕಳಿಸಿಲ್ಲ ಅಂತ ಹೇಳಿ ಹೊನ್ನವ್ವ ನನ್ನ ಜೋಡಿ ಜಗಳಾಡಿ ಹೊಂಟಿಯನ ಸೊಸೆ. ನೋಡ್ರಿ ಅತ್ತಿ ಸೊಸಿ ಎಷ್ಟು ಪ್ರೇಮ ಬಾಂಧವ್ಯತ್ತು. ನನ್ನ ಜೋಡಿ ಯಾಕೆ ಮಾತಾಡುವಲ್ಲಿ ನನ್ನ ಮ್ಯಾಗ ಮುನದೇನ ನನ್ನ ಪ್ರೀತಿಯ ಸೊಸಿ ಅಂತೇಳಿ ಗದ್ದ ತುಟ್ಟಿ ಮುಟ್ಟಿ ನನ್ನವು ಕಾಶಿಬಾಯಿ ಸೊಸಿ ನೋಡಿ ಅಳುತ್ತಾಳ, ದುಃಖ ರೋದನ ಮಾಡ್ತಾಳ. ಹಾಲು ಬದದ ಹಿರಿಯರ ಪದ್ಧತಿ ಅಂತೆ ಸಂಸ್ಕಾರ ಮಾಡಿದ ರುದ್ರ ಭೂಮ್ಯಾಗ ಹೌದು
ಹೋಗಿ ಚಿತೆ ಅಂದ್ರೆ ಬೆಂಕಿ ಹಚ್ಚಿದ್ರು ಒಳಗಿರ್ತಕ್ಕಂಥ ಹೊಟ್ಟೆನ ಕೂಸು ಸಿಡಿದು ಬಂದು ಎಲ್ಲಾ ಲಿಂಗನ ಪಾದ ಮ್ಯಾಗ ಬಿತ್ತು. ನೋಡ್ರಿ ರಕ್ತ ಮುದ್ದೆ ತಗೊಂಡು ಹೋಗಿ ಏಯ್ ನನ್ನ ಜೋಡಿ ಬ್ಯಾಡು, ನಿಮ್ಮ ತಾಯಿ ನನ್ನ ಬಿಟ್ಟು ನನ್ನ ಕಡೆ ಬರ್ಕೊಂಡು ರಕ್ತದ ಮುದ್ದೆ ತಗೊಂಡು ಹೋಗಿ ಮತ್ತು ಬೆಂಕಿಯಾಗಿಟ್ಟ ಒಟ್ಟರಿವೆಯನ್ನು ಸುತ್ತ ಅದೇ ಭಸ್ಮ ಮಡದಿ ಚಿತಾ ಭಸ್ಮನ್ನ ಮೈ ತುಂಬ ಧರಿಸಿಕೊಂಡ ಎಲ್ಲಿಗೆ ಬಂದಂತ ಕೇಳಿದ್ರೆ ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ್ ಲಕ್ಷಾದಲಿಂಗ ಸಿದ್ಧಲಿಂಗ ಮುಂದೆ ಶಿಷ್ಯನಾದ ಮುಗುಳು ಕೋರಿ ಎಲ್ಲ ಲಿಂಗ. ಈ ಪ್ರಪಂಚದಲ್ಲಿ ಸುಖ ಇಲ್ಲ ತಿಳ್ಕೊಂಡ್ರ ಅಂತ ಅವತ್ತ. ಹಾ, ಇದು ಮಾಯದ ಸಂಸಾರ ಸುಳ್ಳೈತಿ. ಹೌದ್, ಯಾಕಂದ್ರೆ ಇಬ್ರು ಕೂಡಿದ್ರು ಆಗಲಿ ಯಾಕಿ ಕೂಡಿರ್ಬೇಕಾಗಿತ್ತಿಲ್ರಿ. ಮುಂದೇನಾಗ್ಯದ ಕೇಳ್ರಿ. ಇನ್ನ ಸ್ಟೋರಿ ಬಾಳ ಐತಿ. ಮುಗುಳು ಕೋಡಿ ಎಲ್ಲಾ ಲಿಂಗ ಬಂದ 12,000 ಮಂದಿ ಶಿಶು ಮಕ್ಕಳಿದ್ರು. ಯಾರಿಗೆ? ಸಿದ್ಧಲಿಂಗ ಮುತ್ಯಾಗ 12,000 ಮಂದಿ ಶಿಶು ಮಕ್ಕಳು. ಒಪ್ಪತ್ತು ಊಟ ಮಾಡಿ 21 ದಿವಸ ಕಳ್ಳಿ ಕಡಿರಂದ ಎಲ್ಲಾ ಲಿಂಗ ಮುತ್ಯ ಎಲ್ಲಾರಿಗೆ ಒಬ್ಬರಿಗೆ ಕೈಯಾಗ ಕೊಡ್ಲಿಗುವಲು. ದಿವಸ 3 ಹೊತ್ತು ಊಟ ಮಾಡು ಮಂದಿ ಒಪ್ಪತ್ತು ಊಟ ಮಾಡಿ 21 ದಿವಸ ಕಳ್ಳಿ ಇವ್ರಿಗೆ ಹಂಗೆ ನಿಗಿತ್ರಿ. ಎಲ್ಲಾ ಲಿಂಗ ಕಡದ ಕಡದ ಕಡದ. ಇನ್ನೊಂದು ಹೇಳ್ತಾನೆ, 3 ಮಲ ತೆಗ್ಗ ತೆಗಿರಿ, ತೆಗ್ಗಿನ್ಯಾಗ ಕುಣಿಸ್ರಿ, ಮ್ಯಾಗ ಮಣ್ಣು ಮುಚ್ಚ್ರಿ ಅಂದ ಯಾರು? ಸಿದ್ಧಲಿಂಗ ಮಹಾರಾಜ. ಎಲ್ಲಾ ಶಿಷ್ಯರು ಬಿಟ್ಟು ಓಡಾಕ್ ಹತ್ತಿರತ್ತ. ಅವಾಗ ಎಲ್ಲಾ ಲಿಂಗ ಮುತ್ಯವ್ರು ಎಲ್ಲ ಮುತ್ಯ ಅಂದ, ನಾನು ಕುಂಡುತ್ತಿನ ಘಾರ್ಯಾಗಂದ. 3 ಮಳ ಘಾರ್ಯಾಗ ಕುತ್ತ ಮ್ಯಾಗ ಮಣ್ಣು ಮುಚ್ಚಿದ್ರು, ಒಳಗ ಕುತ್ತ ಓಂ ನಮ ಸಿದ್ಧಲಿಂಗಾಯ ನಮ ಓಂ ನಮ ಶಿವಾಯ ಹೇಳಿ 3 ದಿವಸ ಜಪ ಮಾಡಿದ. 3 ದಿವಸಕ್ಕೆ ಮ್ಯಾಗಿನ ಮಣ್ಣು ಕೆದರಿದ್ರು. ಜೈ ಸಿದ್ಧಲಿಂಗ ಅಂತ ಎದ್ದು ಎಲ್ಲ ನೋಡ್ರಿ ಎಂತ ಶಕ್ತಿ ಇರಬೇಕು. ಅವಾಗ ಹೇಳ್ತಾನ ಎಲ್ಲಾ ಲಿಂಗ ಗುರು ಶಿಷ್ಯರು ಕೂಡಿ ಒಂದೇ ಮಠದಾಗ ಇದ್ರ. ಇಲ್ಲಿ ಕೇಳ್ರಿ, ಗುರು ಶಿಷ್ಯರು ಕೂಡಿ ಒಂದೇ ಮಠದಾಗಿದ್ರ ಹೆಸರು ಬೆಳಂಗಿಲ್ಲ. ನೀ ನಾನು ಕೂಡಿದಿ ಕರೆ, ನೀ ಇಲ್ಲಿಂದ ಅಗಲಿ ಹೋಗಿ ಹಾ 3 ದಿವಸಕ್ಕೆ ಎಲ್ಲಿ ಹೊತ್ತು ಮುನುಗ್ತತಿ ಅಲ್ಲಿ ವಾಸ ಮಾಡು. ನದಿಯನ್ನು ದಾಟಿ ಹೋಗು. ಸೂರ್ಯ ಎಲ್ಲಿ ಅರ್ನಾಲಿ ಕಸ್ತಲ್ಲ ಅಲ್ಲಿ ವಾಸ ಮಾಡು. ಅದು ಜಗತ್ತಿನಾಗ ಏನಂತಂದ್ರೆ ಜೈವ ಹೊಡಿತ ಆಶೀರ್ವಾದ ಮಾಡ್ಯಾರ. ನೋಡ್ರಿ ಎಲ್ಲಿ ನೋಡ್ರಿ ಇದೇ ಎಲ್ಲಿ ಪತ್ ಕೇಳಿದ್ರೆ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಮುಗುಳು ಕೋಡು ಸ್ಮಶಾನ ಭೂಮಿಗೆ ಹೋದ. ಅರ್ನಾಲಿ ಕಚ್ಚಿತು, ರುದ್ರ ಭೂಮಿ ಹೋಗಿ ವಾಸ ಮಾಡಿ ಇವತ್ತಿನ ದಿವಸ ಸಾಕ್ಷಾತ್ ಸ್ವರ್ಗ ಮಾಡಿರ್ತಕ್ಕಂಥ ಜಗತ್ತಿನಾಗ ಯಾರು ದೇವ್ರು ಇದ್ರಂದ್ರೆ ಅವ ಎಲ್ಲಾ ಲಿಂಗ ಮುತ್ತೆ ಬಂದ್ಬಿಡಿ. ಇದನ್ನೇನು ಹೌದಿಲ್ರಿ? ಗುರುವಿನ ಜೋಡಿ ಕೂಡಿ ಆತು, ಏನ ಆಗಲಿದ ಬಳಕ ಆತು ಮಾರಾಯರ. ಏನ ಅಗಲಿದ ಮ್ಯಾಗ ಜಗತ್ತಿನಾಗ ಸಾಧನೆ ಮಾಡಿದ್ವ, ಏನ ಅಲ್ಲೇ ಲಕ್ಷಣದಾಗಿದ್ರು ಸಾಧನೆ ಹಾಕಿತ್ತು. ಕೂಡಿದ ಸಾಧನೆ ಮಾಡಿದ್ರಿ. ಹಿಂಗ ವಿಷಯ ಬರಬೇಕು. ಅದಕ್ಕೆ ಜಗತ್ತಿನಾಗ ಅಗಲಿ ಹೋಗ್ಯಾನ ಸಾಧನೆ ಆಗಿದೆ ಅಂತ ಹೇಳಿ ಒಂದು ಸಣ್ಣ ಚಾಲ. ಏನೂ ಇಲ್ಲ ಜೀವನದೊಳಗ, ಹಾ ಅಧ್ಯಾತ್ಮ ತಿಳಿಬೇಕು ತಮ್ಮ ಅಂತ ತಿಳ್ಕೊಂಡು ಒಂದು ಹೊಸ ಚಾಲ ಹಾಡಿ ನಮ್ಮ ಮಾರಾಯಿಗಳು ಬಹಳ ಮಾತಾಡೋದಾರ. ಅವ್ರಿಗೆ ಈಗ ಭಾಳ ವಿಷಯ ಕಲೆಕ್ಟ್ ಗೊತ್ತೈತಿ. ಮುಂದಿನ ಸಂದಿಗೆ ಭಗವಂತ ಮಾತು ಕುಡಿಸ್ಕೊಟ್ಟಂದ್ರೆ ಮತ್ತೊಂದು 4 ಮಾತು ಅಂತ ಹೇಳಿ ಒಂದು ಸಣ್ಣ ಚಾಲ ಬರ್ರಿ.